ಪೂಜಾಗೆ ಒಂದು ಗಂಡು ಬಾಯ್ ಫ್ರೆಂಡ್ ಬಟ್ ನಾನು ನಿಜ ಹೇಳ್ತೀನಿ, ಪೂಜಾ ಯಾರು, ಭಾಗ್ಯ ಬಿಟ್ರೆ ಪೂಜಾ ಯಾರು, ಪೂಜಾ ಅಮ್ಮ ಯಾರು, ಪೂಜಾ ಅಪ್ಪ ಯಾರು, ಅಥವಾ ಅವ್ರ ಫ್ಯಾಮಿಲಿ ಏನು ಏನು ಗೊತ್ತಿಲ್ಲ, ಗೊತ್ತಿಲ್ಲ, ಫಾಲೋ ಮಾಡ್ತಾರೆ. ಮಾಡ್ತಿಲ್ಲ. ಬಿಕಾಸ್ ನಾನು ಅಷ್ಟೊಂದು ಸೀರಿಯಲ್ ಗಳನ್ನ ಫಾಲೋ ಮಾಡಲ್ಲ. ನನ್ನ ಸೀರಿಯಲ್ ಮಾತ್ರ, ನಾನು ಮಾಡ್ತಿದ್ದ ಸೀರಿಯಲ್ ಮಾತ್ರ ಫಾಲೋ ಮಾಡ್ತಿರ್ತೀನಿ. ಸರಿ ಅನ್ಬಿಟ್ಟು ನಾನು ಕುತ್ಕೊಂಡು ಒಂದು 50 ಎಪಿಸೋಡ್ ನೋಡಿದೆ. ಓಕೆ. ಅಂದ್ರೆ ನನ್ನ ಪಾತ್ರದ ಇದಕ್ಕಿಂತ ಇಂಟ್ರೊಡಕ್ಷನ್ಗಿಂತ ಹಿಂದೆ ಏನೇನಾಯ್ತು ಅಂತ ಅವಾಗ ನೋಡಿದಾಗ ಎಲ್ಲ ಫ್ಯಾಮಿಲಿ ಟ್ರೀ ಗೊತ್ತಾಯ್ತು ನನಗೆ ಏನೇನು. ಎಸ್, ಓಕೆ ಓಕೆ ಹಿಂಗೆ, ಬಿಕಾಸ್ ನಾನು ಪ್ರಿಪೇರ್ ಆಗ್ಬೇಕು ಏನು ಅಂತ. ಬಟ್ ಅಲ್ಲಿ ಕಿಶನ್ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ ಎಲ್ಲೂ ಕೂಡ ಒಂದೇ ಒಂದು ಸುಳು ಕೂಡ ಇಲ್ಲ. ಓಕೆ. ಬರ್ತಾನೆ ಅಥವಾ ಇದಾನೆ ಅನ್ನೋ ತರ. ಸರಿ ಆಯ್ತು ಅಂದ್ಬಿಟ್ಟು ಒಪ್ಕೊಂಡೆ. ಬಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಬಟ್ ನೀವ್ ಹೇಳಿದಾಗೆ ನನ್ನ ಪಾತ್ರದ ಮೂಲಕ ಅದು ನಿಂತ್ಕೊಂತು. ಸಾರಿ, ನಾನು ಅದನ್ನ ಒಪ್ಪಲ್ಲ. ಬಿಕಾಸ್ ಅದೆಲ್ಲ ಪ್ರೀ ಇಲ್ಲ ಇಲ್ಲ, ಏನ್ ಗೊತ್ತಾ, ನಾವ್ ಹಿಂಗೆ ಭಾಗ್ಯಲಕ್ಷ್ಮಿ ಮುಗಿತಾ ಇದೆ ಅಂದಾಗ ನಿಮ್ಮ ಒಂದು ರೋಲ್ ಪರಿಚಯ ಆಗತ್ತೆ ಎಲ್ರಿಗೂ. ಅವಾಗ ಎಲ್ರು ಅನ್ಕೊಂಡಿದ್ದು ಓಕೆ, ಈ ರೋಲ್ ಇಂದ ಸೆಕೆಂಡ್ ಇನ್ನಿಂಗ್ಸ್ ಭಾಗ್ಯಲಕ್ಷ್ಮಿ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಅದೇ ಬೇಸಿಸ್ ಮೇಲೆ ನಾನು ನಿಮ್ಗೆ ಹಂಗೆ ತಗೊಂಡೆ. ಯಾಕಂದ್ರೆ ಇಲ್ಲ ಇಲ್ಲ ಇಲ್ಲ, ಏನು ತೊಂದ್ರೆ ಇಲ್ಲ, ಸೆಕೆಂಡ್ ಇನ್ನಿಂಗ್ಸೇ.